ಏನು ಬೇಜಾರು ಮಾಡ್ಕೊಡಪ್ಪ, ಸಾರಿ, ಟೆನ್ಷನ್ ಅಂತ ಬರ್ತಾಗ್ಬಿಡ್ತೀನಿ. ಥ್ಯಾಂಕ್ ಯು. ಕಿರಣ್ ನಮ್ಮ ಪ್ರಮೋಷನ್ ಕಿರಣ್ ಅವ್ರಿಗೆ ಅವ್ರ ಫ್ರೆಂಡ್ ಪರವಾಗಿಲ್ಲ ಹೇಳಿದ್ರು ನಡಿ ಅಂತ ಹೇಳಿ ಫಸ್ಟ್ ಇದು ಮಾಡೋದು. ಓಕೆ, ಇದೀಗ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಸಮಯಾವಕಾಶ ಕೊಡ್ತಾ ಇದ್ದೀವಿ. ಕ್ವಶನ್ ಅಂಡ್ ಆನ್ಸರ್ ಸರಿ ಸರ್. ಸರ್ ಇವತ್ತು ಏನಂದ್ರೆ ಇವತ್ತು ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಇಸ್ ಡಿಜಿಟಲ್ ವರ್ಲ್ಡ್ ಸರ್. ಈಗ ನೀವು ಸಿನಿಮಾ ಅದಲ್ಲ, ಈಗ ಪೈರಸಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೆಲಿಗ್ರಾಮ್ ಆ್ಯಪ್ ಅಂತ ಇದೆ. ಆ ಟೆಲಿಗ್ರಾಮ್ ಆ್ಯಪ್ನ ಸರ್ ಅದು ನೀವು ಲಿಂಕ್ ಡಿಲೀಟ್ ಮಾಡೋಕ್ಕಲ್ಲ ಸರ್, ಯಾಕಂದ್ರೆ ಆ ಸರ್ವರ್ ಬಂದು ನಮ್ಗೆ ಇಂಡಿಯಾದಲ್ಲೇ ಇಲ್ಲ, ಆ ಸರ್ವರ್ ಬಂದು ರಷ್ಯಾದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಆಲ್ಮೋಸ್ಟ್ ಅದಕ್ಕೆ ಅಂತ ಒಂದು ಟೀಮ್ ಸಹ ಹೈರ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದ ಅಂದ್ರೆ ಈಗ ನೀವು ಯೂಟ್ಯೂಬ್ ಅಲ್ಲಿ ಬರೋದಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದಾಗ್ಲಿ, ಫೇಸ್ಬುಕ್ ಅಲ್ಲಿ ಬರೋದಾಗ್ಲಿ ಇನ್ಸ್ಟೆಂಟ್ 2-3 ಮಿನಿಟ್ಸ್ ಅಲ್ಲಿ ಡಿಲೀಟ್ ಮಾಡಬಹುದು. ಎಸ್ಪೆಷಲಿ ಆ ಟೆಲಿಗ್ರಾಮ್ ಆಪ್ ಅಲ್ಲಿ ಬರೋದನ್ನ ಇಟ್ ಇಸ್ ವೆರಿ ಇಂಪಾಸಿಬಲ್ ಟು ಡಿಲೀಟ್. ಸೊ ಅದಕ್ಕೆ ಸ್ಪೆಷಲ್ ಆರ್ಡರ್ಸ್ ತಗೊಂಡಿದ್ದೀವಿ. ಸೊ ವಿಲ್ ಟ್ರೈ ಆರ್ ಬೆಸ್ಟ್. ಅದೊಂದೇ ಸರ್. ಸರ್ ಅದು ನಮ್ಮಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆಕ್ಷನ್ ಫಾರ್ ದಟ್ ಸರ್. ಎಸ್ ಸರ್. ಸರ್ ಅದೆಲ್ಲ ನೀವು ಲಿಂಕ್ಸ್ ತೆಗಿಬಹುದು, ಅದೆಲ್ಲ ಇರ್ತದೆ. ಬಟ್ ಎಸ್ಪೆಷಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಸರ್. ಅದು ಗೌರ್ಮೆಂಟ್ ಎಸ್ಪೆಷಲಿ ಗೌರ್ಮೆಂಟ್ ಅದ್ರ ಬಗ್ಗೆ ಆಕ್ಷನ್ಸ್ ತಗೋಬೇಕು ಸರ್. ಶಿವಣ್ಣ ಸರ್, ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಆ ಹೆಣ್ಣಿನ ಗೆಟಪ್ಪೇ ಒಂದು ತುಂಬಾ ಚೆನ್ನಾಗಿದೆ. ಒಂದು ಶೇಡ್ ಅಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮ ಮೇಡಮ್ ತರ ಕಾಣ್ತೀರಾ, ಇನ್ನೊಂದು 2 ಶೇಡ್ ಬರುತ್ತೆ, ಒಂದು ತಿರುಗೋದು, ಬಟ್ ಇನ್ನೊಂದು ಶೇಡ್ ಅಲ್ಲಿ ನಿಮ್ಮ ಚಿಕ್ಕ ಮಗಳ ತರನೇ ಕಾಣ್ತೀರಾ. ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ್ರು? ಮೇಡಮ್ ಅವ್ರು ಕೊಟ್ರ, ನಿಮ್ಮ ಇಬ್ಬರು ಡಾಟರ್ಸ್? ನಿಮ್ಮ ಸ್ತ್ರೀ ಗೆಟಪ್ ಅಲ್ಲಿ 2 ಶೇಡ್ ಇರುತ್ತೆ, ಅಂದ್ರೆ 2 ತಿರುಗ್ತೀರಾ, ಮತ್ತೆ 2 ಆಂಗಲ್, ಒಂದೇ ಆಂಗಲ್ ಅಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮ ಮೇಡಮ್ ತರ ಕಾಣ್ತಾರೆ, ಮದುವೆ ಟೈಮಲ್ಲಿ ಕಾಣ್ತಾರಲ್ಲ ಆ ತರ. ಸೊ ಇನ್ನೊಂದು ಚಿಕ್ಕ ಶೇಡ್, ಇನ್ನೊಂದು ಶೇಡ್ ಇದೆ, ನಿಮ್ಮ ಚಿಕ್ಕ ಮಗಳು ನಿವೇದಿತಾ ಅವ್ರ ತರ ಕಾಣ್ತೀರಾ. ಕಾಂಪ್ಲಿಮೆಂಟ್ ಅಂತ ಯಾರು ಕೊಡ್ತಾರೆ? ಫಸ್ಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡೋದು ತಂದೆ ತಾಯಿ. ಯಾಕಂದ್ರೆ ಅದಾದ್ಮೇಲೆ ಆ ಮೆಸೇಜ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಯಾರು ಕಾಂಪ್ಲಿಮೆಂಟ್ ಕೊಟ್ಟರು ಅದಕ್ಕೆ ಗೀಸ್ಗೆ ಕಾಲ್ ಮಾಡ್ತಾರೆ. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಸ್ ಅಲ್ಲಿ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ಹೀಗಾಗಿ ಈ ಸಿನಿಮಾ ರಿಲೀಸ್ಗೆ ನೀವೆಲ್ಲ ಏನೇನು ಅಂದ್ರೆ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದ್ಮೇಲೆ ಎಷ್ಟು ಇದಾಗ್ತದೆ? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಂಟ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಅವರು ಔಟ್ ಸೈಡ್, ಇವಾಗ ಆಂಧ್ರ, ತಮಿಳುನಾಡು, ಕೇರಳ, ಬಾಂಬೆ, ಅದು ಜನವರಿ 1 ಬಿಡ್ತಾ ಇದ್ವಿ ಸರ್. ಗೆಟಪ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಅದು ಆ್ಯಕ್ಚುಲಿ ಆಪರ್ಚುನಿಟಿ ಅಷ್ಟೇ, ನಮ್ಮ ಭಾಗ್ಯ ಸಿಕ್ಕಿದೆ ಅಷ್ಟೇ. ನಮ್ಗೆ ಆ ಭಾಗ್ಯ ಸಿಗ್ಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಂದೇ ಅದು ಸಾಧನೆ ಅಲ್ಲ, ಅದು ಮೇಕಪ್ ಚಿದಾನಂದ್ ಅಂತ ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟ್ ಅಂತ 3.5-4 hours ಆಗೋದು. ಗುಡ್, ಒಂದು ಆಪರ್ಚುನಿಟಿ. ಸೂಪರ್ ಸ್ಟಾರ್ ಆಗಿ ಗೆಟಪ್ಗಳಾಗಬೇಕು, ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇ ಇಲ್ಲ. ಹುಟ್ಟೋದ್ರೆ ಬಹಳ ಎಲ್ಲ ಮಾಡಬೇಕು, ಎಲ್ಲ ಮಾಡಬೇಕು. ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ. ಬಟ್ ಎಷ್ಟು ಬರುತ್ತೆ ಅಂತ ಎಷ್ಟು ಬಟ್ ಬರೋ ಹೊತ್ತು ಮಾತ್ರ ಬಹಳ ಚೆನ್ನಾಗಿದೆ. ಎಷ್ಟೊತ್ತು ಬಂದ್ರು ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್, ತುಂಬ ಎಂಜಾಯ್ ಮಾಡಿ. ಯಾಕಂದ್ರೆ ಅದು ಪುಣ್ಯ, ಅವನು ಹೆಣ್ಣಿನ ರೋಲ್ ಆಗ್ಬೇಕಾದ್ರೆ ಅದು ಪುಣ್ಯ ಅಂತ. ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದ್ರೆ ನಮಗೆ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ಅದರ ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದಟ್. ಯಾಕಂದ್ರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ,
ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಿದೆ, ಅಕ್ಕ ನಿಮಗ್ ನೋಡಿದಾಗ ಹೇಗೆ ಅನಿಸ್ತು ಫಸ್ಟ್ ಅಂತ. ಅವರು ನೋಡಿದ್ದು ಯಾವಾಗ, ನೋಡಿದಾಗ ಹೇಗೆ ಹೇಳಿದ್ರು? ಶೂಟಿಂಗ್ ಅಲ್ಲ ಸ್ಪಾಟ್ ಅದು ಮುಂಚೆ ನೋಡಿದೆ ನನ್ನ ಮಿಡಲ್ ಶೂಟಿಂಗ್ ಮಾಡ್ಬೇಕಾದ್ರೆ. ಬಟ್ ಇದರಲ್ಲಿ ಒಂದ್ ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅನೋರ್ಮಲ್ ಆಗಿದೆ. ಇದರಲ್ಲಿ ಸ್ವಲ್ಪ ಬೇರೆ ತರ ಆಗ್ತದೆ. ವೆರಿ ಹ್ಯಾಪಿ ಅಬೌಟ್ ದಟ್. ಅಕ್ಕ ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲಾರು ನೋಡ್ತಾ ಇದ್ರು. ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಉಪೇಂದ್ರ ಬಂದು ಅವಾಗ ಮುತ್ತಾಗಿದೆ. ಗುಡ್. ಶಿವಣ್ಣ ಶಿವು ಸೌಮನ್ ಬಂತು ಶಿವನು. ಸೊ ಶಿವ ದೇವ್ರೇನಾದ್ರೂ ಮೂರನೇ ಕಣ್ಣು ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ ಮೂರನೇ ಕಣ್ಣಲ್ಲಿ ಏನೇನ್ ನಡೀತಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟು ಇಲ್ಲ ಫ್ಯಾನ್ಸ್ ಆಗಲಿ ತುಂಬಾ ಆಗುತ್ತೆ, ಆಗ್ತಾ ಇರುತ್ತೆ. ನಮ್ಗೂ ಅದಕ್ಕೊಂದು ಒಂದು ಸಂಬಂಧ, ಬಾಂಧವ್ಯ. ಎಲ್ಲಿ ಜಾಸ್ತಿ ಜುಗಾಡ್ತೀವೋ ಅದು ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದ್ರೂ ನಿಮ್ಮ ಮೂರನೇ ಕಣ್ಣು? ಯಾರು ಮನೆಲ್ಲ ಮಾಡಂಗಿಲ್ಲ. ಓಪನ್ ಆಗಿ ಕೇಳಬೇಡ, ಮನೆಲ್ಲ ಮೂರನೇ ಕಣ್ಣು ಬಿಡಕ್ಕೆ ಹೋಗ್ಬೇಡ. ಯಾಕೆ ಎರಡು ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡ್ತಾರೆ. ಸರ್, ನಿಮ್ದು ಮತ್ತೆ ಶಿವಣ್ಣ ಅವರ ಮೂರನೇ ಸಿನಿಮಾ ಕಾಂಬಿನೇಷನ್ ಆಗಿ ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ತರದ ಪಾತ್ರಗಳನ್ನ ಕಂಡುಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬಾ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳಲ್ಲಿ ನೀವು ಕಾಣಿಸ್ಕೊಂತೀರಾ, ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸ್ಗೆ ಎಷ್ಟು ರುಚಿಸಬಹುದು? ಖಂಡಿತ ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ತರ ಇದೆ. ಏನಂದ್ರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ, ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರ್ ಅಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಂದು ಇವ್ರದ್ದು. ಒಂಥರ ಅದು ನೀವು ನೋಡ್ಬೇಕಾದ್ರೆ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ ಲೇಡಿ ಗೆಟಪ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ದೀರಾ ಅಂತ? ಯಾ, ಫುಲ್ ಸಾಂಗ್ ಇರುತ್ತೆ. ಫುಲ್ ಸಾಂಗ್ ಸರ್, ಈಗ ಉಪ್ಪಿ ಸರ್ ಮತ್ತೆ ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದ್ರೆ ಬದುಕಿನ ಸಾಕಷ್ಟು ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತೆ ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವು ಇದು ಕೂಡ ಅಂದ್ರೆ ಒಂದ್ ರೀತಿ ಆಡುಬಿಟ್ಟರ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಾನೆ ಅನ್ಕೋಬಹುದು. ಈ ಕ್ಷಣ ಅಂದ್ರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂತ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು, ಮತ್ತೆ ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದ್ರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ವಿಭಿನ್ನ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದು ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಆಮೇಲೆ ನಿಮ್ಗೆಲ್ಲ ರಿಲೇಟ್ ಆಗುತ್ತೆ ಆಕ್ಚುಲಿ. ಹೌದಲ್ವಾ, ಈ ತರ ಇರುತ್ತಾ? ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನ ನಾವು ಯಾರು ನೀವು ಸಿನಿಮಾ ನೋಡ್ಮೇಲೆ ಅದನ್ನ ಮಾತಾಡಬೇಕು. ಅದ್ರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಬಹಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರ್ಲ್ಲೂ ಗೊತ್ತಾಗಲ್ಲ ಅದು. ಅದ್ರೊಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ರು, ನಮ್ಮ ಕಲ್ಚರ್, ನಮ್ದು ಇದು ಏನಂದ್ರೆ ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿತ್ತು. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಬಟ್ ಇಟ್ ಇಸ್ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಬಟ್ ಅದು ತುಂಬಾ ಹೊಸದು, ಯಾರು ಟಚ್ ಮಾಡಿದಿರೋ ವಿಷಯ. ಅದನ್ನ ಟಚ್ ಮಾಡೋಕ್ಕೂ ಧೈರ್ಯ ಬೇಕು, ಯಾಕಂದ್ರೆ ಬಿಕಾಸ್ ಅದು ಲೋಕ. ಅದನ್ನ ಕಟ್ಕೊಂಡಿದ್ದಾರೆ ನಿಜವಾಗ್ಲೂ ಪ್ರೊಡ್ಯೂಸರ್, ಡೈರೆಕ್ಟರ್. ಸತ್ಯ ಹೇಳಿ ಸರ್. ಹಳೆ ಉಪೇಂದ್ರ ಸರ್ ನಮ್ಗೆ ವಾಪಸ್ ಸಿಗ್ತಾ ಇದಾರೆ ಈ ಸಿನಿಮಾದಲ್ಲಿ. ಹಳೆ ಉಪೇಂದ್ರ ಹೇಗಿಲ್ಲ, ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾದ ನಮ್ಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಅಲ್ಲ ಎಲ್ಲ ಅರ್ಜುನ್ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲ್. ಎಲ್ಲ ಅರ್ಜುನ್ ಅವರನ್ನ ಒಂಥರ ಅವ್ರ ಒಂಥರ ಫ್ಯಾನ್ ತರನೇ ಪಿಕ್ಚರ್ ಮಾಡಿದ್ರು. ನನಗೆ ಅವ್ರು ಏನ್ ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವರ್ ತರ ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ. ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ ಡೂಪರ್. ಹೋಮ್ ಸಿನಿಮಾ ತರ ಮತ್ತೊಂದು ನಮ್ಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು? ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಟ್ಟು ಬಿಡಿ. ಸತ್ಯ ಸರ್, ನಿಮಗೆ ಅಷ್ಟೇ ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯ್ತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಕ್ಯಾಮ್ರಾ ವರ್ಕ್? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ರಿಂದ
ಆ ಪ್ರಿವೈಡ್ ಜೊತೆಲೆ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನ ಕ್ಯಾಮ್ರಾದಲ್ಲಿ ಅದನ್ನ ತೆಗೆದಾಗ ಯಾವ ತರ ಕಾಣುತ್ತೆ, ಬ್ಯಾಕ್ಗ್ರೌಂಡ್ ಏನ್ ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರ್ಬೇಕು, ಏನೇನ್ ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನ ಕಂಟ್ರೋಲ್ ಎನ್ವೈರನ್ಮೆಂಟ್ ಅಲ್ಲಿ ಇರೋ ತರ ಲೊಕೇಶನ್ ಹುಡುಕಿ ಅಲ್ಲಿ ನಮ್ಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಶಿವಣ್ಣ, ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವನ, ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ? ಏನ್ ಬೇಕಾದ್ರೆ ಅನ್ಕೋಬಹುದು. ನೋಟ ಅಲ್ಲಿ ಹೆಂಗಿದೆಯೋ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅದು. ಸರ್, ಹೀರೋನ ವಿಲನ್ನ? ಸೇಮ್. ನೀವೇನು ಅದು ನಾನು. ಸರ್, ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಬದಲು ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂತರ್ಗತದಲ್ಲಿ ಸಿನಿಮಾ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂತ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬೀರ್ ಶೆಟ್ಟರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಸಿನಿಮಾ ಬಗ್ಗೆ. ಏನ್ ಹೇಳಿದ್ರು ಸರ್ ಸಿನಿಮಾ ನೋಡಿ? ಅಂದ್ರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ ನಾವು ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನ ಎಲ್ಲೆಲ್ಲ ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂತ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂತ ಚಾನ್ಸು. ಯಾಕಂದ್ರೆ ಅವ್ರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲಾ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸ್ ಇಂದ ಹಿಡಿದು ಮೈತ್ರಿಯಿಂದ ಹಿಡಿದು ಏಜಿಎಸ್ ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡಿ ಅವ್ರು ಇಷ್ಟಪಟ್ಟಿರೋ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಆದ್ರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಹೋಗಿ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ರೆಸ್ಪಾನ್ಸ್ ಏನಿತ್ತು ಸಿನಿಮಾ ನೋಡಿದ ತಕ್ಷಣ ಅವ್ರಿಗೆ ಬಹಳ ಇಷ್ಟ ಆಯ್ತು. ಬಟ್ ಈಗ ಯಾವ ಶೇಪ್ ಅಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ. ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬಾ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ. ಚೆಲುವೆ ನೋಟ ಚೆನ್ನಾಗಿ ಸಾಂಗ್ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿದೆ. ಕಾಕತಾಳಿ ಅಂತ ಟ್ರೈಲರ್ಗೆ ಅಂತಾನೆ ಮಾಡ್ಕೊಂಡಿದ್ದು ಕಂಟೆಂಟ್ ಹೇಗೆ ಇದು ಅಂತ ನಿಮ್ಗೆ ಪರ್ಸನಲ್ ಆಗಿ ಅಣ್ಣವರ ಸಾಂಗ್ಗಳಲ್ಲಿ ಯಾವ ಸಿಕ್ಕಾಪಟ್ಟೆ ಇಷ್ಟ ಅಂತ? ನನಗೆ ಆಕಾಶ ಮೇಲೆ ತುಂಬಾ ಇಷ್ಟ, ಯಾವಾಗಲೂ ಆಡ್ತಾ ಇರ್ತೀನಿ ಸಾಂಗ್, ತುಂಬಾ ಇಷ್ಟ. ಈ ಸಾಂಗ್ ಮತ್ತೆ ಉಪ್ಪಿ ಸರ್ ಇಬ್ಬರು ಕಾಂಬಿನೇಷನ್ ಏನಾದ್ರು ಲಿಂಕ್ ಇದೆಯಾ ಅಂತ ಯಾವ್ದು ಸಿನಿಮಾದಲ್ಲಿ ನೋಡಿ? ಇಬ್ಬರು ದೊಡ್ಡ ಸ್ಟಾರ್ಗಳ ಜೊತೆ ಮೊದಲನೇ ಸಾರಿ ಕಾಂಬಿನೇಷನ್ ನೀವು ಎಂಟ್ರಿ ಆದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆಕ್ಟ್ ಮಾಡ್ಬೇಕಾದ್ರೆ? ಓಡ್ತಾನೆ ಇದ್ದೀರಾ ಈ ಸಿನಿಮಾ? ಹೌದು, ಅಂದ್ರೆ ಅದೇ ಆಕ್ಚುಲಿ ಸಿನಿಮಾದಲ್ಲಿ ನೋಡ್ಬೇಕು, ಎಲ್ಲರನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತೀನಿ. ಆ ಥರದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂತ ನನ್ನಂತ ನಿಮ್ಮಂತ ಎಲ್ಲರಂತ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂತ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದ್ರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆಕ್ಟ್ ಮಾಡ್ತಾ ಇರ್ಲಿಲ್ಲ. ನಾನು ತುಂಬಾ ಇಷ್ಟಪಡುವಂತಹ ಇಬ್ರು ನಟ ಮತ್ತೆ ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತೇನಂದ್ರೆ ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದ್ರೆ ಅವ್ರು ಎಷ್ಟು ಕಂಫರ್ಟಬಲ್, ಈಗ ನನ್ನ ಮಾತ್ರ ಅಲ್ಲ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಶಿಯಸ್ ಇದೆ ಮಾತಾಡ್ತಾರೆ. ಹಾಗಾಗಿ ನಾನು ಹೊರಗೆ ಬಂದ್ಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದೆ, ಹೇಗನ್ನಿಸ್ತು ಸ್ಟಾರ್ಗಳ ಜೊತೆ? ಯಾವತ್ತು ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನ್ಗೆ ಅನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದ್ರೂ ಒಂದು ಆ ಸ್ಟಾರ್ ಹೊರಗಡೆ ಬಂದಿದ್ರೆ ಒಂದು ಹೇಳುವಂತ ಮಾತು, ಅರ್ಜುನ್ ಜನ್ಯ ಹೇಳುವಂತ ಮಾತು ಅವ್ರು ಹೇಳ್ಬೇಕಾದ್ರೆ ಸ್ವಲ್ಪ ತಡವರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದ್ರೂ ಕೂಡ ಇವ್ರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದ್ರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದ್ರೂ ಏನು ಹೇಳಿಲ್ಲ. ಏನು ಹೇಳ್ತಾ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆಕ್ಟ್ ಮಾಡೋದು ಬಹಳ ಈಸಿ ಆಯ್ತು. Two hour 26 minutes. ಟೆನ್ಷನ್ ಏನಿಲ್ಲ ಸರ್,
ನೋಡಿ ಹಿಂಗ್ ಮಾತಾಡಿದ್ರೆ ನಂಗೆ ಟೆನ್ಷನ್ ಇದೆ ಮಾತಾಡಕ್ಕಾಗತ್ತೆ ಸರ್, ಖುಷಿಯಿಂದ ಮಾತಾಡ್ತಾ ಇದ್ದೀನಿ, ಟೆನ್ಷನ್ ಇಲ್ಲ ಸರ್. ನಿಮ್ಮ ಪಾತ್ರ ಬಂದು ಬೈಕಿನ ಡಿಸೈನ್ ಬಂದು ಎರಡೂ ಸಿಂಕ್ ಆಗಿದ್ರೆ ನೀವು ಬೇರೆ ತರ ಕಾಣಿಸ್ತೀರಾ, ಅಂದ್ರೆ ಅದನ್ನ ಹೇಳ್ಬೇಕಾ ಬೇಡ ಆ ಪಾತ್ರದ ಯಮನ್ ತರನೇ ಯಮನ ಇನ್ನೊಂದು ರೂಪನ ನೀವು ಅಂತ. ಶಿವಣ್ಣ ಹೇಳಿದ್ರಲ್ಲ ಯದ್ಭಾವಂ ತದ್ಭವತಿ ಅಂತ, ಯಾವ ತರ ನೋಡ್ರೆ ಹಾಗೆ. ಬೈಕಿನ ಡಿಸೈನ್ ಆಗಿದೆ ಮತ್ತೆ ನೀವು ಒಬ್ಬರನ್ನ ಬೇರೆ ಕಳಿಸ್ತೀರಲ್ವಾ, ಎಮ್ಮೆ ಬದಲೇ ಬೇಕು ಅಂತ ಸೊ ಅದಕ್ಕೆ ಅದೇ ಥಾಟ್ ಬರುತ್ತೆ. ಸರ್ ವೇದಿಕೆ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಪರಮೇಶ್ವರ ನೀವು ಹೇಳಿ ಸರ್ ಇಲ್ಲಿ ಸರ್ ಪರಮೇಶ್ವರ ವೇದಿಕೆ ಬಗ್ಗೆ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ, ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ. ಅದು ಖ್ಯಾತಿ ಕೂಡ ಆಗಿದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಗ್ಲಿಮ್ಸ್ಗಳನ್ನ, ಟ್ರೈಲರ್ಗಳನ್ನ ನೋಡಿದ್ರೆ ಕಾಪಾಡೋ ಅರ್ಧನಾರೀಶ್ವರ ರೂಪದಲ್ಲಿ ಶಿವಣ್ಣ ಆಗಿರ್ಬೋದು, ಕಾಡುವಂತಹ ಯಮನ ರೂಪದಲ್ಲಿ ನೀವಾಗಿರ್ಬೋದು, ಅವರ ಇಬ್ಬರ ಮಧ್ಯೆ ಒದ್ದಾಡೋ ರಾಜವೀರ್ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಕಾಣಿಸ್ತಾ ಇದೆ ನಮ್ಮ ದೇಶದ ನಾವು ನಂಬುವಂತ ದೈವ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಈ 45 ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತದೆ. ನಾನು ಹೇಳ ಗೊತ್ತಿಲ್ಲ, ಹೆಂಗ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೇಳ್ದಾಗ ನನಗೆ ಫ್ಲಾಶ್ ಆಯ್ತು, ಯಾವುದೋ ಒಂದು ಸಿನಿಮಾ ಅಂತೆ. ಏನ್ ಬರುವೆ ನನಗೆ ಗೊತ್ತಿಲ್ಲ, ಈ ಸರಿನಾ ಇದು ನೀವು ಹೇಳಬೇಕು. ಯಾಕಂದ್ರೆ ಅಣ್ಣ ಅವರು ಎಲ್ಲ ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು, ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಇವ್ರು ಯಾರೋ ಒಬ್ರು ಸ್ವಲ್ಪ ಎಲ್ಲಾರ ಮುಂದೆ ಹೇಳಿದ್ರಂತೆ, ಇರುವೆ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು. ಹೆಂಗನ್ಸಿರುತ್ತೆ ಅಲ್ಲಿರೋರ್ಗೆಲ್ಲ ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳು ದೇವರೇ ಕಾಪಾಡೋದು ಅಂತ. ಇದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು. ನೀನ್ ತಿಂದಿದ್ದಷ್ಟೇ ಅಭ್ಯಾಸ ಕಟ್ ಮಾಡೋ ಅಭ್ಯಾಸ ಇಲ್ಲ, ಮಟನ್ ಕಟ್ ಮಾಡೋ ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಕಷ್ಟಪಟ್ಟಿದ್ದೀನಿ ಕತ್ತರಿಸಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸಕ್ಕೆ ಅಂತ. ಥ್ಯಾಂಕ್ ಯು. ತುಂಬಾನೇ ಪ್ರೀತಿ ಕೊಡ್ತಾರೆ, ಸ್ಪೆಷಲಿ ದೊಡ್ಡಮಣಿ ಅಂತ. ಅದೇ ಹೊಸಪೇಟೆ ಊರನ್ನ ದೊಡ್ಡಮಣಿ ಊರನ್ನ ತರನೇ ನಿಮಗೆ ಜಾತ್ರೆ ತರಲಿ ಉತ್ಸವ ತರನೇ ತೋರಿಸ್ತಾರೆ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇಡೀ ಟೀಮ್ ಅಥವಾ ನೀವು ಸೇರ್ಕೊಂಡು ಹೊಸಪೇಟೆಗೆ ಹೋಗಿ ವಿಸಿಟ್ ಕೂಡ ಎಲ್ಲರಿಗೂ ನೋಡ್ಬೇಕಂತ ಆಸೆ ಇದೆ. ರಿಲೀಸ್ ಆದ್ಮೇಲೆ ಹೆಂಗೇನು ಪ್ಲಾನ್ ಮಾಡಬೇಕು ನಮ್ಮ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ ಕೂತ್ಕೊಂಡು ಪ್ಲಾನ್ ಮಾಡಿ ಇಲ್ಲಿ ವಿಸಿಟ್ ಆಗ. ಯಾಕೆಂದ್ರೆ ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದ್ರೆ ಇನ್ನೂ ಹತ್ರ ಆಗ್ತೀವಿ ಅಂತ ಒಂದು ಭಾವನೆ. ಶಿವಣ್ಣ ಶಾರದಾ ಇಲ್ಲಿ 3 ಜನಕ್ಕೂ ಕ್ವೆಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರು ಕೇಳಲ್ಲ. ಬಟ್ ಗಿವನ್ 45 ಡೇಸ್ ಡೆಸ್ಟಿನಿ 45 ಡೇಸ್ ಕೊಟ್ಟು ನಿಮ್ಗೆ ಏನಾದ್ರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದ್ರೆ ನಿಮ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳ್ಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಡೇಸ್. ಅದೇ ಕೆಟ್ಟದನ್ನೆಲ್ಲ ಒಳಗೆ ಬಿಸಾಕ್ಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್, ಒಳ್ಳೆದನ್ನೆಲ್ಲ ಒಳ್ಳೇದು ಮಾಡಬೇಕು. ಇಲ್ಲ ವ್ಯಾಲ್ಯೂ ದ ಲೈಫ್, ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ. ಸರ್ ನಿಮ್ ಕ್ಯಾರೆಕ್ಟರ್ ಇಟ್ಕೊಂಡೇ ಹೇಳ್ಬೇಕು. ವ್ಯಾಲ್ಯೂ ದ ಲೈಫ್, ಇಂಪ್ಯಾಕ್ಟ್ ಎನಿಥಿಂಗ್, ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್, ಅವಾಗ ಅದರಿಂದ ಏನು ಆಗ್ಬೋದು, ಬಟ್ ಆದ್ರೂ ವ್ಯಾಲ್ಯೂ ದ ಲೈಫ್. ರಾಜವೀರ್ ಶೆಟ್ಟಿ ಅದೇ ನಮ್ಗೆ ಆ ಪ್ರಶ್ನೆಗೆ ಏನು ಉತ್ತರ ಕೊಡೋದಾಗಿಲ್ಲ. ಓಡೋದ್ ಬಿಟ್ಟು ಓಡ್ತಾನೆ ಇದ್ರು. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗ್ಬೇಕು. ಇದು ಒಳಗಡೆ ಧಾವಂತ ಇರುತ್ತಲ್ಲ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದೀವಿ, ಆ ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂತ ನೆಮ್ಮದಿ ಎಲ್ರಿಗೂ ಸಿಗ್ಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದನ್ನ ಹಾರೈಕೆ ಅಷ್ಟೇ. ಸರ್ ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಕ್ವಶನ್ 45 ದಿವಸ ಕೊಟ್ರೆ ನಿಮ್ಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನ್ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ಮೇಡಮ್ ಅಷ್ಟೇ. ಮೇ ಬಿ ಪರವಾಗಿ ಆನ್ಸರ್ ಮಾಡೋದು ಎಲ್ಲರೂ ಅವ್ರ ತರ ಮುಗ್ಧರ ಆಗ್ಬೇಕು ಅಂತ ಅನ್ಕೋಬೋದೇ. ಸರ್ 45 ಸಿನಿಮಾ ನಿರ್ಮಾಪಕರಿಗೆ ಸಾಕಷ್ಟು ಭಾರ ಹೊತ್ತಿದ್ದೀರಾ, ಹಣಕಾಸಿನ ಭಾರವನ್ನು ರಿಲೀಸ್ ಅಂತ ಬಂದಿದ್ದೀರಾ ಸರ್.
ಭಾರ ಇಳಿದಿದೆಯಾ ಬಿಸ್ನೆಸ್ ವಿಚಾರವಾಗಿ? ಭಾಳ ಇಳಿಯುತ್ತೆ ಸರ್, 100% ಇಳಿಯುತ್ತೆ ಅಂತ ಹೇಳಕ್ಕಾಗತ್ತೆ ಸರ್. ಎಲ್ಲ ನಿಮ್ಮ ಮುಂದೆನೆ ಬಿಟ್ಟಿದೀವಲ್ಲ ಸರ್, ನೀವೆಲ್ಲ ಇಳಿಸ್ತೀರಲ್ಲ ಭಾರನ, ನೀವೆಲ್ಲ ಇಳಿಸ್ತೀರಂತಂದ್ರೆ ಅರ್ಧ ಭಾರ ಇಳಿಸ್ಕೊಂಡಿದ್ದೀವಿ, ಅರ್ಧ ಭಾರ ನಿಮ್ಮ ಮೇಲೆ ಬಿಟ್ಟಿದೀವಿ ಸರ್. ಇಲ್ಲ, ದುಡ್ಡಿನ ಭಾರ ಹೊರಬೇಕು, ಇವಾಗ ಭಾರ ದುಡ್ಡಿನ ಮೂಟೆ ಭಾರ ಹೊರಬೇಕು ಅಂತ ಹೇಳಿ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಮೊದಲೇ ಎಲ್ಲ